ಹಾಯ್ ಫ್ರೆಂಡ್ಸ್, ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು AI ಏಜೆಂಟ್ಸ್ ಅಂದ್ರೆ ಏನು, NA10 ಅಲ್ಲಿ ನಮ್ಮ ಫಸ್ಟ್ AI ಏಜೆಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. NA10 ಅವರು 14 ಡೇ ಟ್ರಯಲ್ಸ್ ನ ಕೊಡ್ತಾ ಇದ್ದಾರೆ. ಬಟ್ ಈ 14 ಡೇಸ್ ಆದ್ಮೇಲೆ ನೀವು ಮಂತ್ಲಿ $20 ನ ಪೇ ಮಾಡಬೇಕು ನೀವು NA10 ನ ಯೂಸ್ ಮಾಡಬೇಕು ಅಂದ್ರೆ. ಬಟ್ ಇದಕ್ಕೆ ಒಂದು ಫ್ರೀ ಆಲ್ಟರ್ನೇಟಿವ್ ಇದೆ. ಸೊ ಈ ವಿಡಿಯೋದಲ್ಲಿ ನಾವು NA10 ನ ಹೇಗೆ ಫ್ರೀಯಾಗಿ ಹೋಸ್ಟ್ ಮಾಡಿಬಿಟ್ಟು ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಹೈ ಫ್ರೆಂಡ್ಸ್, ನಾನು ಸ್ಯಾಮ್. ವೆಲ್ಕಮ್ ಬ್ಯಾಕ್ ಟು ಕೋಡ್ ಫಾರ್ ಯು ಬೈ ಸ್ಯಾಮ್. ಇಲ್ಲಿ ನಾನು ಕೋಡಿಂಗ್, ಟೆಕ್ನಾಲಜಿ ಮತ್ತೆ AI ರಿಲೇಟೆಡ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವತ್ತಿನ ನಮ್ಮ ಟಾಪಿಕ್ NA10 ನ ಹೇಗೆ ಫ್ರೀಯಾಗಿ ಹೋಸ್ಟ್ ಮಾಡ್ಬಿಟ್ಟು NA10 ನ ಹೇಗೆ ನಾವು ಫ್ರೀಯಾಗಿ ಯೂಸ್ ಮಾಡ್ಕೋಬಹುದು ಅಂತ. ಫಸ್ಟ್ ನಿಮ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ರೆಂಡರ್ ಅಂತ ಟೈಪ್ ಮಾಡಿ. ಇದು render.com ಅಂತ ಈ ವೆಬ್ಸೈಟ್ ಅಲ್ಲಿ ನಾವು ನಮ್ಮ NA10 ನ ಫ್ರೀ ಆಗಿ ಹೋಸ್ಟ್ ಮಾಡಬಹುದು. ಇಲ್ಲಿ ನಿಮ್ಗೆ ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ ಒಂದು ಬಟನ್ ಇದೆ, ಇದನ್ನ ಕ್ಲಿಕ್ ಮಾಡಿ. ನಿಮ್ಗೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ ಗಿಟಬ್ ಅಕೌಂಟ್ ಅಥವಾ ಗೂಗಲ್ ಅಕೌಂಟ್ ಇಂದ ಕೂಡ ಸೈನ್ ಇನ್ ಆಗ್ಬೋದು, ಅಥವಾ ಜಸ್ಟ್ ಇಮೇಲ್ ಅಂಡ್ ಪಾಸ್ವರ್ಡ್ ಎಂಟರ್ ಮಾಡ್ಬಿಟ್ಟು ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಡಿ. ಒನ್ಸ್ ನೀವು ಸೈನ್ ಇನ್ ಆದ್ಮೇಲೆ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ವೆಬ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಿಮಗೆ 3 ಆಪ್ಷನ್ಸ್ ಇದೆ: ಗಿಟ್ ಪ್ರೊವೈಡರ್, ಪಬ್ಲಿಕ್ ಗಿಟ್ ರೆಪೋಸಿಟರಿ ಆರ್ ಎಕ್ಸಿಸ್ಟಿಂಗ್ ಇಮೇಜ್ ಅಂತ. ಸೊ ನೀವು ಎಕ್ಸಿಸ್ಟಿಂಗ್ ಇಮೇಜ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇಲ್ಲಿ NA10 ನ ಯೂಸಿಂಗ್ ಡಾಕರ್ ಇನ್ಸ್ಟಾಲ್ ಮಾಡ್ಕೋಬೇಕು. ಇದಕ್ಕೆ ಇಲ್ಲಿ ಈ ತರ ಟೈಪ್ ಮಾಡಿ: docker.NA10.io/NA10/NA10. ಸೊ ನೀವು ಎಕ್ಸಾಕ್ಟಾಗಿ ಇದೇ ಥರ ಟೈಪ್ ಮಾಡಬೇಕು. ದೆನ್ ಕನೆಕ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಫಾರ್ ಹಾಬಿ ಪ್ರಾಜೆಕ್ಟ್ಸ್ಗೆ ನಿಮಗೆ $0 per ಮಂತ್ ಅಂತ ಇದೆ. ಸೊ ಇದು ನೀವು ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಒಂದು ಡ್ರಾಬ್ಯಾಕ್ ಏನಂದ್ರೆ, ಆಫ್ಟರ್ ಸಮ್ ಪೀರಿಯಡ್ ಆಫ್ ಇನ್ಆಕ್ಟಿವಿಟಿ ಈ ಇನ್ಸ್ಟೆನ್ಸ್ ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ. ಸೊ ಇದಕ್ಕೆ ಒಂದು ಟ್ರಿಕ್ ಕೂಡ ಇದೆ. ಸೊ ಅದನ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ನೀವು ಇಲ್ಲಿ ಫ್ರೀ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ ಅಂತ ಇದೆ. ಸೊ ನಾವು ಇದನ್ನ ಕೂಡ ಸೆಟ್ ಮಾಡಬೇಕು. ಬಟ್ ಒನ್ಸ್ ನಮ್ಮ ವೆಬ್ ಸರ್ವಿಸ್ ಡೆಪ್ಲಾಯ್ ಆದ್ಮೇಲೆ ಆ URL ನ ಯೂಸ್ ಮಾಡ್ಕೊಂಡು ನಾವು ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ ನ ಸೆಟ್ ಮಾಡೋಣ. ಸೊ ಜಸ್ಟ್ ಡೆಪ್ಲಾಯ್ ವೆಬ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ NA10 ವೆಬ್ ಸರ್ವಿಸ್ ಡೆಪ್ಲಾಯ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇರೋದು ಲೈವ್ ಅಂತ ಬರಬೇಕು. ಸೊ ಅವಾಗ ನಿಮ್ಮ NA10 ಸಕ್ಸಸ್ಫುಲಿ ಡೆಪ್ಲಾಯ್ಮೆಂಟ್ ಆಗಿದೆ ಅಂತ. ಇದು 2 to 3 ಮಿನಿಟ್ಸ್ ತಗೊಳುತ್ತೆ. ಸೊ ವೇಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ನಮ್ಮ ಸ್ಟೇಟಸ್ ಚೇಂಜ್ ಆಗಿದೆ. ಸೊ ಇವಾಗ ಲೈವ್ ಅಂತ ತೋರಿಸ್ತಾ ಇದೆ. ಇದೇ URL ಇಂದ ನೀವು ನಿಮ್ಮ NA10 ನ ಆಕ್ಸೆಸ್ ಮಾಡ್ಕೋಬಹುದು. ಸೊ ನೀವು ಇದನ್ನ ಜಸ್ಟ್ ಕಾಪಿ ಮಾಡ್ಕೊಳ್ಳಿ ಅಂಡ್ ನ್ಯೂ ಟ್ಯಾಬ್ಗೆ ಹೋಗ್ಬಿಟ್ಟು ಓಪನ್ ಮಾಡಿ. ಸೊ ಸ್ಟಾರ್ಟಿಂಗ್ ಇದು ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಮೀನ್ ಟೈಮ್ ನಾವು ನಮ್ಮ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ ನ ಸೆಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಎನ್ವಿರಾನ್ಮೆಂಟ್ ಅಂತ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ವೇರಿಯಬಲ್ ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೀವು 4 ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ ನ ಆಡ್ ಮಾಡ್ಕೋಬೇಕು. ಫಸ್ಟ್ ಒನ್ ಬಂದ್ಬಿಟ್ಟು NA10 ಹೋಸ್ಟ್ ಅಂತ. ಅಂಡ್ ಇದ್ರ ವ್ಯಾಲ್ಯೂ ನಿಮ್ URL ಏನಿದೆ ಅಲ್ವಾ, ಸೊ ಅದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಇಷ್ಟೇ ಕೊಡಿ. ದೆನ್ ಸೆಕೆಂಡ್ ಎನ್ವಿರಾನ್ಮೆಂಟ್ ವೇರಿಯಬಲ್ ನ ಆಡ್ ಮಾಡಿ. ಸೆಕೆಂಡ್ ಒನ್ ಬಂದ್ಬಿಟ್ಟು NA10 ಪ್ರೋಟೋಕಾಲ್. ಇದನ್ನು ಕೂಡ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಅಂಡ್ ವ್ಯಾಲ್ಯೂ ಬಂದ್ಬಿಟ್ಟು HTTPS ಅಂತ ಇರಬೇಕು. ಅಂಡ್ ಥರ್ಡ್ ಒನ್ ವೆಬ್ಬುಕ್ URL, ಮತ್ತೆ ವ್ಯಾಲ್ಯೂ ಬಂದ್ಬಿಟ್ಟು ನಿಮ್ದು ಏನು URL ಇದೆ ಅಲ್ವಾ ಅದೇ ವ್ಯಾಲ್ಯೂ. ಲಾಸ್ಟ್ ಒನ್ NA10 ಪೋರ್ಟ್. ಸೊ ವ್ಯಾಲ್ಯೂ ಬಂದ್ಬಿಟ್ಟು 5678. ಇದಾದ್ಮೇಲೆ ಸೇವ್ ಅಂಡ್ ಡೆಪ್ಲಾಯ್ ಅಂತ ಕ್ಲಿಕ್ ಮಾಡಿ. ನಮ್ಮ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ ಸಕ್ಸಸ್ಫುಲಿ ಆಡ್ ಆಗಿದೆ ಅಂಡ್ ಡೆಪ್ಲಾಯ್ ಕೂಡ ರೀಟ್ರಿಗರ್ ಆಗಿದೆ. ನಮ್ಮ ವೆಬ್ ಸರ್ವಿಸ್ ರೀಡೆಪ್ಲಾಯ್ಮೆಂಟ್ ಆಗ್ತಾ ಇದೆ. ಸೊ ವೇಟ್ ಮಾಡಿ. ಸೊ ಇವಾಗ ನಮ್ಮ URL ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು, ನಮಗೆ NA10 ಅಕೌಂಟ್ ಸೆಟಪ್ ಪೇಜ್ ಕಾಣಿಸ್ತಾ ಇದೆ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ನಮ್ಮ ಡೀಟೇಲ್ಸ್ ಕೊಟ್ಬಿಟ್ಟು ನಮ್ಮ NA10 ಅಕೌಂಟ್ನ ಸೆಟ್ ಮಾಡ್ಕೊಂಡಿದ್ವಿ, ಸೊ ಅದೇ ಥರ ಇಲ್ಲೂ ಕೂಡ ಮಾಡ್ಕೋಬೇಕು. ಜಸ್ಟ್ ನಿಮ್ಮ ಇಮೇಲ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಪಾಸ್ವರ್ಡ್ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ. ಸೊ ಇದನ್ನ ಜಸ್ಟ್ ಆನ್ಸರ್ ಮಾಡಿಬಿಟ್ಟು ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಪೇಡ್ ಫೀಚರ್ಸ್ ಕೂಡ ಫ್ರೀ ಆಗಿ ಸಿಗುತ್ತೆ. ಸೊ ಜಸ್ಟ್ ಸೆಂಡ್ ಮಿ ಅ ಫ್ರೀ ಲೈಸೆನ್ಸ್ ಕೀ ಅಂತ ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮ ಇಮೇಲ್ ಅಡ್ರೆಸ್ ಕೂಡ ಒನ್ ಟೈಮ್ ವೆರಿಫೈ ಮಾಡ್ಕೊಳ್ಳಿ. ಸೊ ನಿಮ್ಮ ಇಮೇಲ್ ಅಡ್ರೆಸ್ಗೆ ಫ್ರೀ ಲೈಸೆನ್ಸ್ ಕೀ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ನಿಮ್ಮ NA10 ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ. ಸೊ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮ್ಮ ಇಮೇಲ್ಗೆ ಬಂದಿರೋ ಫ್ರೀ ಆಕ್ಟಿವೇಶನ್ ಕೀನ ಎಂಟರ್ ಮಾಡಬೇಕು. ನಿಮ್ಮ ಲೈಸೆನ್ಸ್ ಕೀನ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ನಮ್ಮ ಲೈಸೆನ್ಸ್ ಆಕ್ಟಿವೇಟ್ ಆಗಿದೆ. ಆ್ಯಂಡ್ ನಾವು ಇವಾಗ ಫ್ರೀ ಆಗಿ NA10 ಅಲ್ಲಿ ನಮ್ಮ ವರ್ಕ್ ಫ್ಲೋಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಟೆಸ್ಟ್ ಮಾಡೋದಕ್ಕೆ ನಾವು ಸಿಂಪಲ್ ಒಂದು ವರ್ಕ್ ಫ್ಲೋನ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಜಸ್ಟ್ ಕ್ರಿಯೇಟ್ ವರ್ಕ್ ಫ್ಲೋ ಅಂತ ಕ್ಲಿಕ್ ಮಾಡಿ. ನಮ್ಮ ವರ್ಕ್ ಫ್ಲೋನ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ಈ ಪ್ಲಸ್ ಅನ್ನೋ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಮ್ಮ ಟ್ರಿಗರ್ ನೋಡ್ ಯಾವುದು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಕ್ರಿಯೇಟ್ ಮಾಡಿರೋ ಥರ ಸಿಂಪಲ್ ಚಾಟ್ ಬಾಟ್ನ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೆ ನಾನು ಆನ್ ಚಾಟ್ ಮೆಸೇಜ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ನೋಡ್ ಬಂದ್ಬಿಟ್ಟು AI ಏಜೆಂಟ್.
ಸೊ ಚಾಟ್ ಮಾಡೋಲ್ಗೆ ನಾವು ಈ ಟೈಮ್ ಗೂಗಲ್ ಜೆಮಿನಿನ ಯೂಸ್ ಮಾಡೋಣ. ಸೊ ಇಲ್ಲಿ ಸೆಲೆಕ್ಟ್ ಕ್ರೆಡೆನ್ಷಿಯಲ್ ಅಂತ ಒಂದು ಡ್ರಾಪ್ ಡೌನ್ ಇದೆ. ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಕ್ರೆಡೆನ್ಷಿಯಲ್ ಅಂತ ಕ್ಲಿಕ್ ಮಾಡಿ. ಸೊ ನನ್ನ ಹತ್ರ ಆಲ್ರೆಡಿ API ಕೀ ಇದೆ. ಸೊ ನಾನು ಅದನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಹೇಗೆ ಗೂಗಲ್ ಇಂದ ಫ್ರೀ API ಕೀ ತೊಗೊಳೋದು ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕೂಡ ತೋರಿಸ್ತೀನಿ. ನಾನು ಜಸ್ಟ್ ಸೇವ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಕನೆಕ್ಷನ್ ಕೂಡ ಸಕ್ಸಸ್ಫುಲಿ ಟೆಸ್ಟ್ ಆಯಿತು. ನೆಕ್ಸ್ಟ್ ಮೆಮೊರಿ ಕೂಡ ಆ್ಯಡ್ ಮಾಡೋಣ. ಸೊ ಸಿಂಪಲ್ ಮೆಮೊರಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ವರ್ಕ್ ಫ್ಲೋನ ಸೇವ್ ಮಾಡಿ. ನಾವು ಇದನ್ನು ಟೆಸ್ಟ್ ಮಾಡಬೇಕಂದ್ರೆ ಜಸ್ಟ್ ಓಪನ್ ಚಾಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವೇನಾದರೂ ಮೆಸೇಜ್ ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡಿ. ಇಲ್ಲಿ ನೋಡ್ಬೋದು ನಮ್ಮ ವರ್ಕ್ ಫ್ಲೋ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸಿನ್ಸ್ ನಾವು ಫ್ರೀ ಪ್ಲಾನ್ ಯೂಸ್ ಮಾಡ್ತಾ ಇರೋದ್ರಿಂದ ಈ ನಿಮ್ಮ N8N ವೆಬ್ ಸರ್ವಿಸ್ ಇನ್ಆಕ್ಟಿವಿಟಿಯಿಂದ ಡಿಆಕ್ಟಿವೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದೇನಾದರೂ ಡಿಆಕ್ಟಿವೇಟ್ ಆದರೆ ನೀವು ಮಾಡಿರೋ ಎಲ್ಲ ವರ್ಕ್ ಫ್ಲೋಸ್ ನಿಮ್ಮ ಅಕೌಂಟ್ ಕೂಡ ಎಲ್ಲ ಡಿಲೀಟ್ ಆಗುತ್ತೆ. ಸೊ ಇವಾಗ ನಾವು ಇದು ಡಿಲೀಟ್ ಆಗದೆ ಇರೋ ತರ ಯಾವಾಗಲೂ ಆಕ್ಟಿವ್ ಇರೋ ತರ ಹೇಗೆ ಮಾಡೋದು ಅಂದ್ರೆ ಈ cronjob.org ಅನ್ನೋ ವೆಬ್ಸೈಟ್ ನ ಯೂಸ್ ಮಾಡ್ಕೊಂಡು. ಸೊ ನಿಮ್ಮ ಬ್ರೌಸರ್ ಅಲ್ಲಿ cronjob.org ಅನ್ನೋ ವೆಬ್ಸೈಟ್ ನ ಓಪನ್ ಮಾಡಿ. ಜಸ್ಟ್ ಇಲ್ಲಿ ಸ್ಟಾರ್ಟ್ ನೌ ಅಂತ ಬಟನ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಕೂಡ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಚೆಕ್ ಬಾಕ್ಸಸ್ ಇದೆ. ಎರಡನ್ನೂ ಚೆಕ್ ಮಾರ್ಕ್ ಮಾಡಿಬಿಟ್ಟು ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಮ ಇಮೇಲ್ಗೆ ಒಂದು ವೆರಿಫಿಕೇಶನ್ ಮೇಲ್ ಬಂದಿರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ನ ವೆರಿಫೈ ಮಾಡ್ಕೊಳ್ಳಿ. ಒನ್ಸ್ ನಿಮ್ಮ ಅಕೌಂಟ್ ವೆರಿಫೈ ಆದಮೇಲೆ ನೀವು ನಿಮ್ಮ ಅಕೌಂಟ್ಗೆ ಸೈನ್ ಇನ್ ಆಗ್ಬೋದು. ಇಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಕ್ರಿಯೇಟ್ ಅ ಕ್ರೋನ್ ಜಾಬ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಇದ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ ಕ್ರೋನ್ ಜಾಬ್ಗೆ ಒಂದು ಟೈಟಲ್ ಕೂಡ ಕೊಡ್ಬೋದು. ನಾನು ಜಸ್ಟ್ N8N ಅಂತ ಕೊಡ್ತೀನಿ. ಸೊ ಇಲ್ಲಿ ನೀವು ನಿಮ್ಮ N8N ವೆಬ್ ಸರ್ವಿಸ್ URL ನ ಕೊಡಬೇಕು. ಸೊ ನಮ್ಮ ವೆಬ್ ಸರ್ವಿಸ್ ಬಂದ್ಬಿಟ್ಟು ಈ URL ಅಲ್ಲಿ ರನ್ ಆಗ್ತಾ ಇದೆ. ಇದನ್ನ ಜಸ್ಟ್ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಎಕ್ಸಿಕ್ಯೂಷನ್ ಶೆಡ್ಯೂಲ್ ಎವ್ರಿ 50 ಮಿನಿಟ್ಸ್ ಅಂತ ಇದೆ. ಸೊ ನಾವು ಇದನ್ನ 10 ಮಿನಿಟ್ಸ್, 15 ಮಿನಿಟ್ಸ್, 30 ಮಿನಿಟ್ಸ್, 60 ಮಿನಿಟ್ಸ್ ಎಷ್ಟಾದ್ರೂ ಇಟ್ಕೋಬಹುದು. ಸೊ ನಾನು ಆಸ್ ಆಫ್ ನಾವು 10 ಮಿನಿಟ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇದೇ ವರ್ಕ್ ಆಗುತ್ತೆ ಅಂದ್ರೆ ಎವ್ರಿ 10 ಮಿನಿಟ್ಸ್ ಈ URLಗೆ ಪಿಂಗ್ ಮಾಡ್ತಾ ಇರುತ್ತೆ. ಸೊ ಅವಾಗ ನಮ್ಮ ವೆಬ್ ಸರ್ವಿಸ್ ಯಾವಾಗಲೂ ಆಕ್ಟಿವ್ ಇರುತ್ತೆ. ಈ ತರ ಕೊಟ್ಬಿಟ್ಟು ನೀವು ಇಲ್ಲಿ ಟೆಸ್ಟ್ ರನ್ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸ್ಟಾರ್ಟ್ ಟೆಸ್ಟ್ ರನ್ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು ನಮಗೆ 200 ಓಕೆ ಅಂತ ಸ್ಟೇಟಸ್ ಬಂತು. ನಮ್ಮ ಕ್ರೋನ್ ಜಾಬ್ ಸಕ್ಸಸ್ಫುಲಿ ಟೆಸ್ಟ್ ಆಗಿದೆ. ಸೊ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಕ್ರಿಯೇಟ್ ಅಂತ ಕೊಡಿ. ನಮ್ಮ ಕ್ರೋನ್ ಜಾಬ್ ಸಕ್ಸಸ್ಫುಲಿ ಕ್ರಿಯೇಟ್ ಆಯಿತು. ಸೊ ಎವ್ರಿ 10 ಮಿನಿಟ್ಸ್ ಇದು ನಮ್ಮ ವೆಬ್ ಸರ್ವಿಸ್ನ ಕಾಲ್ ಮಾಡ್ತಾ ಇರುತ್ತೆ. ಸೊ ಅವಾಗ ನಮ್ಮ ವೆಬ್ ಸರ್ವಿಸ್ ಡಿಆಕ್ಟಿವೇಟ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ನಾವು ಈ ವಿಡಿಯೋದಲ್ಲಿ ನಮ್ಮ N8N ಹೇಗೆ ಫ್ರೀಯಾಗಿ render.com ಅಲ್ಲಿ ಪೋಸ್ಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಹಾಗೆ ನಮ್ಮ ಫಸ್ಟ್ ವರ್ಕ್ ಫ್ಲೋ ಕೂಡ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ಫುಲಿ ವರ್ಕ್ ಆಗ್ತಿದ್ದಾನೆ ಇಲ್ಲ ಅಂತ ಕೂಡ ಚೆಕ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವಾಟ್ಸ್ಆಪ್ ಚಾಟ್ ಬೋಟ್ ನ ಬಿಲ್ಡ್ ಮಾಡೋಣ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ N8N ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಸೈನಿಂಗ್ ಆಫ್. ಬಾಯ್.